ಕಸ ಎತ್ತೋದಿಕ್ಕೆ ಇವಿಷ್ಟಕ್ಕೆ ಮಾತ್ರ ಸಚಿವರಾಗಿದ್ದಾರೆ ಬೆಂಗಳೂರು ಅಭಿವೃದ್ಧಿಯಲ್ಲಿ ಹೊರತು ನಮ್ಮ ಸಾಮರ್ಥ್ಯ ಇಲ್ಲದೆ ಇರೋದು ನಾವು ಕೇಳೋದು ಬಹುಶಃ ಸರಿ ಇಲ್ವೇನೋ ಅಂತ ಅನಿಸುತ್ತೆ. ನಿಮ್ಮ ಪ್ರಯಾಣ ನೋಡಿದ್ರೆ ಕೃಷಿಯಿಂದ ಗ್ರಾಮೀಣಾಭಿವೃದ್ಧಿಯಿಂದ ಕಂದಾಯದಿಂದ ಬೆಂಗಳೂರು ಅಭಿವೃದ್ಧಿ. ನಮ್ಮ ಕೆಪಾಸಿಟಿ ಇಲ್ಲದೆ ಇದ್ಮೇಲೆ ಅದ್ರ ಕಡೆಗೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತ ಅದೊಂದು ದೊಡ್ಡ ಕನಸನ್ನ ಈ ಬೆಂಗಳೂರಿಗೆ ಬಿತ್ತಿದ್ರು. ಅದು ಹೈಟೆಕ್ ನಗರವಾಗಿ ಬೆಂಗಳೂರು ಬೆಳೆಯೋದ್ರಲ್ಲೂ ಕೂಡ ಅದು ಬಹಳ ದೊಡ್ಡದಾದಂತಹ ಒಂದು ಕೊಡುಗೆ, ಅದು ಒಂದು ಭಾಗ ಆಯಿತು. ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಒಂದು ಆಕರ್ಷಣೆ ಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಿದ್ರು. ತಾವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ತಮ್ಮ ಗುರಿ ಏನು, ಬೆಂಗಳೂರು ಹೆಂಗೆ ಇರಬೇಕು ಅಂತ ಹೇಳುವಂಥದ್ದು ತಾವು? ಬೆಂಗಳೂರು ಒಂದು ಗ್ಲೋಬಲ್ ಸಿಟಿನೂ ಆಗಬೇಕು ನಿಜ, ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ನಿಜ. ಅದರ ಜೊತೆಗೆ ಮುಖ್ಯವಾಗಿ ನನ್ನ ಪ್ರಯಾರಿಟಿ ಇಲ್ಲಿ ವಾಸ ಮಾಡೋ ಜನಗಳಿಗೆ ಅವರ ಜೀವನ ಗುಣಮಟ್ಟ ಡೇ ಟು ಡೇ ಸುಧಾರಣೆ ಆಗಬೇಕು. ಡೇ ಟು ಡೇ ಲೈಫ್ ಏನಿದೆ ಅದರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ನಮ್ಮದು ಫಸ್ಟ್ ಪ್ರಯಾರಿಟಿ ಇಲ್ಲಿ ವಾಸ ಮಾಡೋ ಜನಗಳ ಜೀವನ ಗುಣಮಟ್ಟ. ಅದು ಸರಿ ಹೋದರೆ ಬ್ರ್ಯಾಂಡು ಇಂಪ್ರೂವ್ ಆಗುತ್ತೆ, ಗ್ಲೋಬಲ್ ಇನ್ವೆಸ್ಟ್ಮೆಂಟು ಟ್ಯಾಲೆಂಟನ್ನು ಕೂಡ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಮೋರ್ ದೆನ್ ನಾವು ಗ್ಲೋಬಲ್ ಸಿಟಿ ಮಾಡಬೇಕು ಅನ್ನೋದಕ್ಕಿಂತ ಇಲ್ಲಿ ವಾಸ ಮಾಡೋ ಜನಗಳ ಜೀವನ ಸುಧಾರಣೆ ಆಗಬೇಕು. ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ನಮ್ಮ ಗುರಿ. ಆದರೆ ಕೃಷ್ಣ ಬೈರೇಗೌಡರು ಕೇವಲ ಮೋರಿ ಕ್ಲೀನ್ ಮಾಡೋದಕ್ಕೆ, ರಸ್ತೆ ಗುಂಡಿ ಮುಚ್ಚೋದಕ್ಕೆ, ಕಸ ಎತ್ತೋದಿಕ್ಕೆ ಇವಿಷ್ಟಕ್ಕೆ ಮಾತ್ರ ಸಚಿವರಾಗಿದ್ದಾರೆ ಬೆಂಗಳೂರು ಅಭಿವೃದ್ಧಿಯಲ್ಲಿ ಹೊರತು ಬೇರೇನು ಬೆಂಗಳೂರು ಅಭಿವೃದ್ಧಿಯ ಉಳಿದ ಕೆಲಸಗಳೇನು ಕೃಷ್ಣ ಬೈರೇಗೌಡರ ಕೈಯಲ್ಲಿ ಆಗುವಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ಖಾತೆಯಲ್ಲಿ ಆ ವ್ಯಾಪ್ತಿಗಳು ಇಲ್ಲ ಅಂತೇಳಿ. ಇದಕ್ಕೆ ಏನು ಹೇಳ್ತೀರಿ ತಾವು? ಕೊಡೋವಾಗ ಬಹುಶಃ ನಮ್ಮ ಸಾಮರ್ಥ್ಯ ಎಲ್ಲ ಅಳತೆ ಮಾಡಿ ತೂಕ ಹಾಕಿ ನಮ್ಮ ಸಾಮರ್ಥ್ಯ ನೋಡಿ ಕೊಟ್ಟಿರ್ತಾರೆ. ಕೊಟ್ಟಿರೋ ಕೆಲಸ ಮಾಡೋಣ. ಕೊಟ್ಟಿರೋ ಕೆಲಸದಲ್ಲೂ ಮಾಡೋದಕ್ಕೆ ಸಾಕಷ್ಟು ಕೆಲಸ ಅಂತೂ ಇದೆ. ಕೆಲಸ ಮಾಡಿದರೆ 24 ಗಂಟೆ ಸಾಲೋದಿಲ್ಲ, 48 ಗಂಟೆ ಇದ್ರೂ ಸಾಲೋದಿಲ್ಲ, ಅಷ್ಟು ಕೆಲಸ ಅಂತೂ ಇದೆ. ಸೊ ಕೆಲಸ ಮಾಡೋಣ. ಇನ್ನು ಉಳಿದಿದ್ದು ನಮ್ಮ ಸಾಮರ್ಥ್ಯ ಇಲ್ಲದೆ ಇರೋದು ನಾವು ಕೇಳೋದು ಬಹುಶಃ ಸರಿ ಇಲ್ವೇನೋ ಅಂತ ಅನಿಸುತ್ತೆ. ನಮ್ಮ ಸಾಮರ್ಥ್ಯ ಇದ್ದರೆ ಇದರಲ್ಲೇ ಅದನ್ನು ತೋರಿಸೋಣ, ಇದರಲ್ಲೇ ಒಂದಷ್ಟು ಕೆಲಸ ಮಾಡಿ ರಿಸಲ್ಟ್ ಕೊಡೋಣ, ಅದರಲ್ಲೇ ಸಾರ್ಥಕತೆಯನ್ನು ನಾನು ಕಂಡುಕೊಳ್ಬೇಕು ಅನ್ನೋದು ನನ್ನ ಆಲೋಚನೆ. ಯಾಕಂದರೆ ಇದರಲ್ಲಿ ಪ್ರಪಂಚದಲ್ಲಿ ಯಾವುದು ದೊಡ್ಡ ಕೆಲಸ ಇಲ್ಲ, ಯಾವುದು ಕಮ್ಮಿ ಕೆಲಸ ಇಲ್ಲ. ಯಾವುದು ಸಣ್ಣ ಕೆಲಸ ಆದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದರಲ್ಲೇ ಒಂದಷ್ಟು ರಿಸಲ್ಟನ್ನು ಕೊಡ್ಬೋದು. ಏನಿದೆ ಅದನ್ನು ಮಾಡೋಣ. ನಮ್ಮ ಕೆಪಾಸಿಟಿ ಇಲ್ಲದೆ ಇದ್ಮೇಲೆ ಅದ್ರ ಕಡೆಗೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಆರಂಭದಲ್ಲಿ ಒಂದು ವಾರ ಸ್ವಲ್ಪ ಮಟ್ಟಿಗೆ ಬೇಸರ ಆಗಿದ್ರೇನೋ ಅಂತ ಅನ್ನಿಸ್ತು, ಹೌದಾ? ಬೇಸರ ಅನ್ನೋದಕ್ಕಿಂತ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಸ್ಪಷ್ಟ ಜವಾಬ್ದಾರಿ. ಈಗ ಏನಾದರೂ ಒಂದು ಜವಾಬ್ದಾರಿ ತಗೊಂಡ್ರೆ ಅದರಲ್ಲಿ ನಾವು ರಿಸಲ್ಟ್ ಕೊಡಬೇಕು ಅಂತ ಹೇಳಿದರೆ ಆ ಕೆಲಸ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಒಂದು ಅಧಿಕಾರ ಅವಕಾಶ ಇರಬೇಕಾಗತ್ತೆ. ಅದು ಡಿವೈಡ್ ಆಗೋದ್ರೆ ಏನಾಗುತ್ತೆ, ಈ ಡಿವೈಡೆಡ್ ಅಥಾರಿಟೀಸ್ ಇದರ ಒಂದು ವ್ಯವಸ್ಥೆಯಲ್ಲಿ ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ, ಇದರಲ್ಲೇ ನಮ್ಮನ್ನು ಗಿರ್ಕಿ ಓಡಿಸ್ಬಿಡ್ತಾರೆ. ಆ ರೀತಿ ಆದರೆ ಕೆಲಸದಲ್ಲಿ ನಾವು ರಿಸಲ್ಟನ್ನು ಕೊಡೋದು ಕಷ್ಟ ಆಗುತ್ತೆ. ರಿಸಲ್ಟ್ ಕೊಡಬೇಕು ಅಂದರೆ ಸ್ಪಷ್ಟವಾಗಿ ಒಂದು ಗುರಿ ಇರಬೇಕು. ಗುರಿಗೆ ಸಾಧನೆ ಮಾಡೋದಕ್ಕೆ ಬೇಕಾದಂಥ ಸಪೋರ್ಟ್ ಇರಬೇಕು. ಅದು ಇಲ್ಲದೆ ಅರ್ಧಂಬರ್ಧ ಆದರೆ ರಿಸಲ್ಟನ್ನು ಅಚೀವ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಆವತ್ತು ನನ್ನ ಭಾವನೆ, ಇವತ್ತು ನನ್ನ ಭಾವನೆ. ಆದರೆ ಎಲ್ಲ ಯೋಚನೆ ಮಾಡಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅವರು ನಮ್ಮ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕಂಗೆ ಕೊಟ್ಟಿದ್ದಾರೆ. ನೋಡೋಣ, ಇದರಲ್ಲೇ ಪ್ರಯತ್ನ ಮಾಡೋಣ. ಮ್ಯಾರಥಾನ್ನಲ್ಲಿ ಓಡ್ತಾ ಇದ್ದಂಥ ವಿಡಿಯೋ ನೋಡಿದ್ವಿ. 1 ಗಂಟೆಗಿಂತ ಕಡಿಮೆ ಅವಧಿಯೊಳಗಡೆ 10 ಕಿಲೋಮೀಟರ್ ಓಡಿರುವಂಥದ್ದು. ಇದಕ್ಕೆ ಯಾವಾಗ ಟೈಮ್ ಸಿಗುತ್ತೆ ಅಂತ. ಈಗ ನೀವು ಅವತ್ತು ಅಲ್ಲಿ ಓಡಿದ್ದೀರಿ ಅನ್ನೋಂಥದ್ದು ಅದು ದಾಖಲೆ, ಅದು ಆಮೇಲೆ ರೆಕಾರ್ಡ್ ಆಗೋದು. ಆದರೆ ಸಡನ್ ಆಗಿ ಅಂತೂ ಯಾರಿಗೂ 10 ಕಿಲೋಮೀಟರ್ ಓಡೋಕ್ಕಾಗಲ್ಲ. ಎಲ್ಲಿ ಓಡ್ತಿದ್ದಾರೆ ಕೃಷ್ಣ ಬೈರೇಗೌಡರು, ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಇದು ಬಹಳ ಹಿಂದೆ ಮಾಡಿರೋ ಪ್ರಾಕ್ಟೀಸ್ ಇಂದ ಆಗಕ್ಕೆ ಚಾನ್ಸ್ ಇಲ್ಲ. ಅದು ಪ್ರತಿನಿತ್ಯ. ಯಾಕಂದ್ರೆ ನೀವು 1 ಕಿಲೋಮೀಟರ್ ಓಡೋದು, 2 ಕಿಲೋಮೀಟರ್ ಆದ್ರೂ ಏನೋ ಪರವಾಗಿಲ್ಲಪ್ಪ, ಈಗೇನೋ ಓಡಿದು ಅಂತ ಹೇಳ್ಬೋದು. ಇದು ಹೀಗೆ ಪ್ರಾಕ್ಟೀಸ್. ಈಗ ನೋಡಿ, ರಾಜಕೀಯದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಇಷ್ಟು ಒತ್ತಡಗಳು, ಇಷ್ಟು ತಲೆನೋವು, ಸಮಸ್ಯೆಗಳು, ಟೆನ್ಷನ್ನು ಇರ್ತದೆ. ಇವನ್ನೆಲ್ಲ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇದೆಲ್ಲ ವ್ಯಾಯಾಮ, ಈ ಥರದ್ದೆಲ್ಲ ಏನಾದರೂ ಇದ್ರೇ
ನಾವು ಈ ಸ್ಟ್ರೆಸ್ಸು ಟೆನ್ಷನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗೋದು. ಹಾಗಾಗಿ ನಾನು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡ್ತೇನೆ, ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ರನ್ನಿಂಗು ಮಾಡ್ತೇನೆ. ಸೊ ಯಾವತ್ತಾದರೂ ಕೆಲವು ದಿನ ಇಲ್ಲೇ LHಲ್ಲೇ ಅಲ್ಲೇ ಸರ್ಕಾರದ ಒಂದು ಜಿಮ್ ಇದೆ, ಅಲ್ಲಿ ರನ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ದಿನ ನಾನು ನಮಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ದೊಡ್ಡದಾಗಿ GKVK ಇದೆ, ಸೊ ಅಲ್ಲಿ ರೆಗ್ಯುಲರ್ ಆಗಿ ರನ್ನಿಂಗ್ ಮಾಡ್ತೇವೆ. ಆಕ್ಚುಲಿ ಅವತ್ತು 10 ಕಿಲೋಮೀಟರ್ ನಮ್ಮ ನಾರ್ಮಲ್ ರನ್ನಿಂಗ್ಗಿಂತ ಕಡಿಮೆ. ನಾರ್ಮಲ್ ರನ್ನಿಂಗ್ ನಾನು ಒಂದು 15 ಕಿಲೋಮೀಟರ್ ಮಾಡ್ತೇನೆ. ಸೊ ಹಾಗಾಗಿ ಸಲೀಸಾಗಿತ್ತು. ಕಡ್ಡಾಯವಾಗಿ ವಾರಕ್ಕೆ ಒಂದಿನ ಆದ್ರೂ ಕಂಪಲ್ಸರಿಯಾಗಿ ಮಾಡ್ತೇನೆ. ಅವಕಾಶ ಸಿಕ್ಕಿದ್ರೆ ಇನ್ನೊಂದಿನ ಮಾಡ್ತೇವೆ. ಸೊ ಇದು ಮೊದ್ಲಿಂದ ಈಗಲ್ಲ, ಒಂದು 10-15 ವರ್ಷದಿಂದನೂ ಕೂಡ ನಾನು ಬೇರೆ ಎಕ್ಸಸೈಸು ಮಾಡ್ತೇನೆ, ರನ್ನಿಂಗು ಮಾಡ್ತೇನೆ. ಮಧ್ಯದಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದೆ. ಈಗ ಸೈಕ್ಲಿಂಗ್ ಮಾಡಕ್ ಟೈಮ್ ಇಲ್ಲ. ಯಾಕೆ ಅಂದ್ರೆ ಸೈಕ್ಲಿಂಗು ಆಲ್ಮೋಸ್ಟ್ ಒಂದು 3/4 ದಿನ ಟೈಮ್ ಬೇಕು. ಬೆಳಿಗ್ಗೆ 5:30 ಹೊರಟ್ರೆ ವಾಪಸ್ ಬರೋದೇ 2-3 ಗಂಟೆ ಆಗುತ್ತೆ. ಬಂದ್ಮೇಲೆ ಮತ್ತೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಈಗ ಅಷ್ಟು ಟೈಮ್ ಇಲ್ಲ, ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ರನ್ನಿಂಗ್ ಮಾಡ್ತೇನೆ. ವಾರದಲ್ಲಿ ಒಂದಿನ ಕಡ್ಡಾಯವಾಗಿ ರನ್ನಿಂಗ್ ಅಂತೂ ಮಾಡ್ತೇನೆ. ಸೊ ನಾರ್ಮಲಿ 15 ಕಿಲೋಮೀಟರ್ಸ್, ಹಂಗಾಗಿ ಅವತ್ತು 10 ಕಿಲೋಮೀಟರ್ ಸಲೀಸೆ ಆಗಿತ್ತು. ಸಚಿವರಾಗಿ ತಮ್ಮ ಪ್ರಯಾಣವನ್ನ ನೋಡಿದ್ರೆ, ತಾವು ರೈತರ ಹೊಲದಿಂದ ನಿಮ್ಮ ಕೆಲಸ ಶುರು ಆಯಿತು. ಅಲ್ಲಿಂದ ನಂತರ ನೀವು ಗ್ರಾಮ ಮಟ್ಟಕ್ಕೆ ಬಂದ್ರಿ. ಗ್ರಾಮ ಮಟ್ಟದಿಂದ ನೀವು ತಹಶೀಲ್ದಾರ್ ಹಂತಕ್ಕೆ ಮತ್ತು ಜಿಲ್ಲಾಧಿಕಾರಿ ಹಂತಕ್ಕೆ ಬಂದ್ರಿ. ಇವಾಗ ನೀವು ಬೆಂಗಳೂರಿಗೆ ಬಂದು ತಲುಪಿದ್ದೀರಿ. ಈ ಇಡೀ ಪ್ರಯಾಣವನ್ನು, ಯಾಕಂದ್ರೆ ಬಹುಶಃ ಈ ಸ್ಟೇಜ್ನಲ್ಲಿ ಎಲ್ರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನಗಳು ಬದಲಾವಣೆ ಆಗೋದಿಲ್ಲ. ನಿಮ್ಮ ಪ್ರಯಾಣ ನೋಡಿದ್ರೆ ಕೃಷಿಯಿಂದ ಗ್ರಾಮೀಣಾಭಿವೃದ್ಧಿಯಿಂದ ಕಂದಾಯದಿಂದ ಬೆಂಗಳೂರು ಅಭಿವೃದ್ಧಿಗೆ ಬಂದಿರಿ. ಹೌದು. ಏನ್ ಹೇಳ್ತೀರಿ, ಯಾವ ಸ್ವರೂಪದಲ್ಲಿ ಈ ಪ್ರಯಾಣ ಮತ್ತು ಇದು ಎಲ್ಲಿಗೆ ಹೋಗ್ತಿರುವ ಪ್ರಯಾಣ? ನೋಡಿ, ಅನೇಕ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಅನ್ಸುತ್ತೆ ಏನೋ ಒಂದು ಆದಾಗ ಇದು ಒಳ್ಳೇದಾ ಏನು ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಸ್ವಲ್ಪ ನಿರ್ಲಿಪ್ತವಾಗಿ ಯೋಚನೆ ಮಾಡಿದ್ರೆ ಅನೇಕ ಬಾರಿ ನನಗೆ ಅನ್ಸುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ. ಅದೇ ಥರ ಈಗ ನಾನು ಯಾವ್ಯಾವ ಖಾತೆಗಳ ನಿರ್ವಹಣೆ ಮಾಡಿದ್ದೇನೆ ಅದನ್ನು ನೋಡಿದಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸುತ್ತೆ. ಕೃಷಿ ಇಲಾಖೆ 5 ವರ್ಷ ಮಾಡಿದೆ. ಬಹುಶಃ 40-50 ವರ್ಷದಲ್ಲಿ 5 ವರ್ಷ ಕೃಷಿ ಇಲಾಖೆ ನಡೆಸಿರೋದು ನಾನು ಒಬ್ಬನೇ. ಇನ್ಯಾರೂ 5 ವರ್ಷ ಮಾಡಿಲ್ಲ. ನಾನು ಬಿಟ್ರೆ ನೆಕ್ಸ್ಟ್ ಲಾಂಗೆಸ್ಟ್ ನಮ್ಮ ತಂದೆಯವರು, ಅವರು 4.5 ವರ್ಷ ಮಾಡಿದ್ರು. ನಾನು 5 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ. ಈ 75ನೇ ಇಸ್ವಿ ನಂತರ ಅಂತೂ, ಅದಕ್ಕೆ ಹಿಂದೆ ಗೊತ್ತಿಲ್ಲ, 70ನೇ ಇಸ್ವಿ ನಂತರ 5 ವರ್ಷ ಕೃಷಿ ಖಾತೆ ನಾನೊಬ್ಬನೇ. ಅದಾದ್ಮೇಲೆ ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜು, ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್, ಹೀಗೆ ಸರ್ಕಾರ ನನ್ನ ಪಾರ್ಟಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿತ್ತು. ಅದಾದ್ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟು. ಸೊ ಅವೆಲ್ಲ ರೂರಲ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸೇ ಇತ್ತು. ಸೊ ಆರಂಭದಲ್ಲಿ ನನಗೆ ಕೃಷಿ ಮಂತ್ರಿ ಮಾಡಿದಾಗ ಕೆಲವರೆಲ್ಲ ಇವ್ರಿಗೆ IT-BT ಕೊಡ್ಬೇಕಾಗಿತ್ತು ಅಂತ 12 ವರ್ಷ ಹಿಂದೆ ಮಾತಾಡಿದವರು ಕೂಡ ಇದ್ದಾರೆ. ಆದ್ರೆ ನನಗೆ ಎಲ್ಲ ಅರ್ಬನ್ ಏರಿಯಾದಿಂದ ಶಾಸಕನಾಗಿದ್ರು ಕೂಡ ಎಲ್ಲ ಇಲ್ಲಿವರೆಗೆ ಬರೀ ರೂರಲ್ ರಿಲೇಟೆಡ್ ಹೆಚ್ಚು ಜವಾಬ್ದಾರಿ. ಸೊ ಈ ಬಾರಿ ಮೊದಲನೇ ಬಾರಿಗೆ ಅರ್ಬನ್ ರಿಲೇಟೆಡ್ ಇದೆ, ಮತ್ತೆ ಒಂದು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಆಗಿದೆ. ಸೊ ಎಲ್ಲ ಒಂದ್ ಕಡೆ ಅವೆಲ್ಲ ಕೆಲಸಗಳು ಈ ಕೆಲಸಕ್ಕೆ ನನಗೆ ತಯಾರಿ ಮಾಡಿದ್ದಾವೆ ಅಂತ ಅನ್ಸುತ್ತೆ.